ದಿವಸ ನಮ್ಮ ಡಾಬರ್ಸ್ಪೇಟ್ ಲಿಮಿಟ್ಸಲ್ಲಿ ಒಂದು ಇನ್ಸಿಡೆಂಟ್ ಆಗಿದ್ದಿದೆ. ಆ ಇನ್ಸಿಡೆಂಟ್ ಏನು ಅಂತಂದರೆ, ಎರಡು ವಾಹನಗಳು ಬರ್ತಾ ಇರ್ತವೆ. ಇಟ್ಸ್ ಅ ರೋಡ್ ರೇಜ್ ಅಂತ ನಾವು ಹೇಳ್ತೀವಿ. ರೋಡ್ ರೇಜ್ ಇನ್ಸಿಡೆಂಟು. ಆ ಇನ್ಸಿಡೆಂಟಲ್ಲಿ ಒಂದು ವಾಹನ XUV ಇದೆ, ಒಂದು ಇನೋವಾ ಕಾರ್ ಇದೆ. XUVಯಲ್ಲಿ ಇರುವಂಥದ್ದು ಇನೋವಾದಲ್ಲಿ ಇಬ್ಬರದ್ದು ಮಧ್ಯೆ ಇದೊಂದು, ಅವರು ಹಿಂದೆ ಬರ್ತಾರೆ, ಅವರು ಮುಂದೆ ಬರ್ತಾರೆ, ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿರೋದ್ರಿಂದ ಗಾಡಿಗಳನ್ನ ಸೈಡಿಗೆ ತಗೊತಾರೆ. ಸೈಡಿಗೆ ತಗೊಂಡಾಗ ಈ ಇನೋವಾ ಇದು XUVಯಲ್ಲಿರುವಂಥ ಯಾರು ಡ್ರೈವರು ಮತ್ತು ಗನ್ಮನ್ ಇವರೆಲ್ಲ ಇದ್ದಾರೆ, ಅವರು ಇನೋವಾ ಗಾಡಿಯಲ್ಲಿರುವಂಥ ಇಬ್ಬರು ವ್ಯಕ್ತಿಗಳನ್ನಿದ್ದಾರೆ, ಅವ್ರ ಹತ್ರ ಹೋಗ್ಬಿಟ್ಟು ಜಗಳ ಆಗುತ್ತೆ. ಆಮೇಲೆ ಅವ್ರಿಗೆ ಹೊಡೆದಿರ್ತಾರೆ. ಆ ಪ್ರಕಾರ ಅವ್ರಿಗೆ ಹೊಡೆದಿದ್ದು, ಆಮೇಲೆ ಸ್ವಲ್ಪ ಅಲ್ಲಿ ಒಳಗಡೆ ಇರೋವ್ರಿಗೂ ಸ್ವಲ್ಪ ತಳ್ಳಾಟ ಆಗಿದ್ದಿದೆ. ಅಲ್ಲಿ ಒಳಗಡೆ ಇದ್ದವ್ರಿಗೂ ಒಂದು ಹೊಡೆದಿದ್ದಾರೆ ಅಂತ ಒಂದು ಕೇಸು. ಆ ಪ್ರಕಾರ ನಾವು ಇಲ್ಲಿ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಡಾಬರ್ಸ್ಪೇಟ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ. ಸೆಕ್ಷನ್ 1172, 126 ಸಬ್ ಕ್ಲಾಸ್ 2, 74, 351 ಸಬ್ ಕ್ಲಾಸ್ 3, 352 ಸಬ್ ಕ್ಲಾಸ್ 3 and 5 ಇಷ್ಟು BNS ಅಡಿಯಲ್ಲಿ ನಾವು ಕೇಸನ್ನು ರಿಜಿಸ್ಟರ್ ಮಾಡಿದ್ದೀವಿ. ಈ ಕೇಸಲ್ಲಿ ಆರೋಪಿಗಳು 3 ಜನ ಆರೋಪಿಗಳ ಹೆಸರನ್ನು ಕೊಟ್ಟಿದ್ದಾರೆ ಅವರು. ಆ ಪ್ರಕಾರ ನಾವು ಅದನ್ನು ತನಿಖೆ ಅನಂತಕುಮಾರ್ ಹೆಗಡೆ ಮತ್ತು ಇನ್ನೊಬ್ಬರು ಡ್ರೈವರು, ಇನ್ನೊಬ್ಬರು ಗನ್ಮ್ಯಾನ್ ಅಂತ ಹೇಳಿದ್ದಾರೆ. ಮತ್ತು ಅದ್ರ ಜೊತೆಗೆ ಇನ್ನೊಂದು 4 ಜನ ಇದ್ದರು ಅಂತ ತಿಳ್ಕೊಂಡ್ಬಿಟ್ಟು ಅದನ್ನು ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಇಷ್ಟು ಈ ಡೀಟೇಲ್ಸ್ ಇದೆ. ಇದನ್ನು ಫರ್ದರ್ ಈಗ ಫಸ್ಟ್ ನಾವು FIR ಮಾಡಿದ್ದೀವಿ. FIR ಆದ ನಂತರ ನಮ್ಮ ತನಿಖಾಧಿಕಾರಿಗಳು ಅದನ್ನು ಕಂಟಿನ್ಯೂ ಮಾಡ್ತಾರೆ ಇನ್ವೆಸ್ಟಿಗೇಷನ್ನು. ಆಮೇಲೆ ಇದರೊಳಗೆ ಇರೋವಂಥದ್ದು ಏನು ಇದೆ, ಅತ್ಯಂತ ಸೀರಿಯಸ್ ನಾವು ಕೇಸನ್ನು ಗಂಭೀರತೆಯಿಂದ ನಾವು ಅದನ್ನು ತಗೊಂಡ್ಬಿಟ್ಟು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಎಲ್ಲ ಸೆಕ್ಷನ್ಸ್ ಕೂಡ ಆ್ಯಡ್ ಮಾಡಿದ್ದೀವಿ. ಅದೇ ರೀತಿ ತನಿಖಾನೂ ಕೂಡ ನಾವು ಈಗ ಶುರು ಮಾಡ್ತೀವಿ. ಆ ಪ್ರಕಾರ ಫರ್ದರ್ ನಿಮಗೆ ಮತ್ತೆ ಅಪ್ಡೇಟ್ ಮಾಡ್ತೀವಿ. ಇದರೊಳಗೆ ಏನೊಂದು ಇಂಜುರಿ ಏನು ಆಗಿದ್ದಾರೆ, ಅವರು ತುಮಕೂರು ಆಸ್ಪತ್ರೆಯಲ್ಲಿದ್ದಾರೆ. ಅದಕ್ಕೆ ಫಸ್ಟ್ ನಾವು ಅವ್ರ ಇಂಜರ್ಡ್ಗೆ ನಾವು ಟ್ರೀಟ್ಮೆಂಟ್ ಆಗಿದ್ದನ್ನು ನೋಡಬೇಕಾಗಿದೆ. ಅದನ್ನು ನೋಡಿಬಿಟ್ಟು ಫರ್ದರ್ ತನಿಖೆ ಮಾಡಿ ಮತ್ತೆ ನಿಮಗೆ ನಾನು ನಾಳೆ ಅಪ್ಡೇಟ್ ಕೊಡ್ತೀನಿ. ನಿಮಗೆ ಹೇಳಿದ್ದಾಗಿದೆ 3 ಜನ ಇದರೊಳಗಿದ್ದಾರೆ. ಅನಂತಕುಮಾರ್ ಹೆಗಡೆ ಅವರ ಗನ್ಮ್ಯಾನ್ನು ಮತ್ತು ಅವರು ಡ್ರೈವರ್ 3 ಜನ ಇದ್ದಾರೆ. ಅದ್ರ ಜೊತೆಗೆ ಇನ್ನೂ 4 ಜನ ಅಂತ ಅವರು FIR ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಅಷ್ಟೇ ಡೀಟೇಲ್ಸ್, ಹೆಸರು ಡೀಟೇಲ್ಸ್ ಕೊಡಲ್ಲ. ಅದನ್ನು ಚೆಕ್ ಮಾಡ್ತೀವಿ. ಎಲ್ಲನೂ ತನಿಖೆ ನಾವು ಮಾಡಬೇಕಾಗಿದೆ. ಪ್ರತಿಯೊಂದು ಆಸ್ಪೆಕ್ಟನ್ನು ಇದರೊಳಗೆ ಒಂದೊಂದು ಅಂಶಗಳು ಕೂಡ ನಾವು ಸೀರಿಯಸ್ ಆಗಿ ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನು ನಾವು ಫರ್ದರ್ ತನಿಖೆಯನ್ನು ಮಾಡ್ತೀವಿ. ಆದಷ್ಟು ಬೇಗ ನಿಮಗೆ ನಾಳೆನೇ ನಾನು ನಿಮಗೆ ಮತ್ತೆ ಅಪ್ಡೇಟ್ ಮಾಡ್ತೀನಿ. ಯಾರ್ಯಾರು ಅರೆಸ್ಟ್ ಆಗಿದ್ದಾರೆ ಅದನ್ನು ಕೂಡ ನಾವು ಮಾಡ್ತೀವಿ. ಕಂಪ್ಲೇಂಟ್ ಆಗಿದೆ, ಎಲ್ಲ ಇದೆ. ಕಂಪ್ಲೇಂಟಲ್ಲಿ ನಿಮಗೆ ನಾನು ಮಾಹಿತಿ ಕೊಡಬೇಕಂತ ನಾನು ಬ್ರೀಫ್ ಆಗಿ ನಾ ಹೇಳೋದು. ಅದು ಕಂಪ್ಲೇಂಟ್ ನಾವು ಅವರು ಸೆಕ್ಯೂರ್ ಮಾಡಿದ್ದೀವಿ. ನಾವು ಎಲ್ಲ ಇದೆ, ಅದು ಡೀಟೇಲ್ಸ್ ನಾವು ನಿಮಗೆ ಹೇಳ್ತೀವಿ. ಆಮೇಲೆ ಅದನ್ನು ನಿಮಗೆ ಅಪ್ಡೇಟ್ ವೇಟ್ ಮಾಡಿ. ಓಕೆ, ನಾವು ಎಲ್ಲರಿಗೂ ಯಾರು ಇದರೊಳಗೆ ಸ್ಪೆಸಿಫಿಕ್ ಆಗಿ ಏನು ಕೇಸಲ್ಲಿದೆ ಅದನ್ನು ನಾವು ಯಾರು ಆರೋಪಿಗಳಿದ್ದಾರೆ ಅದನ್ನು ನಾವು ತನಿಖೆಯಲ್ಲಿ ನಾವು ತಗೋಬೇಕು. ಅವ್ರಿಗೆ ನಾವು ಸೆಕ್ಯೂರ್ ಮಾಡಿದ್ದೀವಿ. ಫರ್ದರ್ ನಾನು ನಿಮಗೆ ನಾಳೆ ಅಪ್ಡೇಟ್ ಕೊಡ್ತೀನಿ. ನೋಡಿ, ಎಲ್ಲರದ್ದು ನನ್ನ ಹೆಸರು ಡೀಟೇಲ್ಸ್ ನಾನು ಹೇಳೋಕ್ಕಾಗಲ್ಲ. ನಿಮಗೆ ಸ್ಪೆಸಿಫಿಕ್ ಆಗಿ ಆಲ್ರೆಡಿ ಕಂಪ್ಲೇಂಟಲ್ಲಿ ಯಾರಿದ್ರು ಅಂತ ಅದು ಹೇಳಿದ್ದಾಗಿದೆ. ಆ ಪ್ರಕಾರ ನಾವು ಅವ್ರಿಗೆ ಸೆಕ್ಯೂರ್ ಮಾಡಿದ್ದೀವಿ. ಅದಾದ ನಂತರ ಫರ್ದರ್ ತನಿಖೆ ಒಂದು ನಮ್ಮದು ಪ್ರೊಸೀಜರ್ ಇದೆ. ಆ ಪ್ರಕಾರ ತನಿಖೆ ಸೆಕ್ಯೂರ್ ಮಾಡಿದ್ದೀವಿ. ಅವ್ರಿಗೆ ತನಿಖೆ ಒಳಪಟ್ಟು ಆಮೇಲೆ ಅವ್ರಿಗೆ ನಾವು ಅರೆಸ್ಟ್ ಮಾಡ್ತೀವಿ. ಅವರು ತುಮಕೂರಿಂದ ಬೆಂಗಳೂರು. ಓಕೆ, ಥ್ಯಾಂಕ್ ಯು ವೆರಿ ಮಚ್.